ದೊಡ್ಡಮನೆಯಿಂದ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಹೊರಗೆ ಬಂದ್ರ ಸಚಿವ ಜಮೀರ್ ಲೋಕಾಯುಕ್ತ ಕಚೇರಿಗೆ ಬಂದಿದ್ದು ಯಾಕೆ? ಡಿ ಗ್ಯಾಂಗ್ ಬೇಲ್ ಭವಿಷ್ಯ ಏನಾಯ್ತು? ಯುಐ ಟೀಮ್ನಿಂದ ಕಟೀಲು ದುರ್ಗೆಗೆ ನಮನ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣ ಸಂಬಂಧ ಸಚಿವ ಜಮೀರ್ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ರು. ಐಎಂಎ ಕೇಸ್ನಲ್ಲಿ ಜಮೀರ್ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ್ದಾರೆ ಅಂತ ಎಸಿಬಿಗೆ ತನಿಖೆ ನಡೆಸುವಂತೆ ಜಾರಿ ನಿರ್ದೇಶನಾಲಯ ಸೂಚಿಸಿತ್ತು. 2021ರಲ್ಲಿ ಜಮೀರ್ ಮೇಲೆ ಎಸಿಬಿ ಎಫ್ಐಆರ್ ದಾಖಲಿಸಿತ್ತು. ರಾಜ್ಯದಲ್ಲಿ ಎಸಿಬಿ ರದ್ದಾದ ಬಳಿಕ ಪ್ರಕರಣ ಲೋಕಾಯುಕ್ತಕ್ಕೆ ವರ್ಗವಾಗಿತ್ತು. ಮೂರು ಸಮನ್ಸ್ ಕೊಟ್ಟರು ರಿಪ್ಲೈ ಮಾಡಿದ ಸಚಿವ ಜಮೀರ್ ಇದೀಗ 4ನೇ ಸಮನ್ಸ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಡಿವೈಎಸ್ಪಿ ಸತೀಶ್ ಸಚಿವ ಜಮೀರ್ ವಿಚಾರಣೆ ನಡೆಸಿದ್ರು. ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ಗೆ ಡಬಲ್ ಟೆನ್ಷನ್ ಕಾಡ್ತಿದೆ. ಒಂದು ಬೇಲ್ ಟೆನ್ಷನ್, ಮತ್ತೊಂದು ಆಪರೇಷನ್ ಟೆನ್ಷನ್. ಈ ವಾರದಲ್ಲಿ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಎನ್ನಲಾಗ್ತಿದೆ. ಆಪರೇಷನ್ ಮಾಡಲು ವೈದ್ಯರು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆಪರೇಷನ್ ಮಾಡಿದ್ರೆ ರಿಕವರಿ ಆಗೋಕೆ ಮತ್ತಷ್ಟು ಸಮಯ ಬೇಕಾಗುತ್ತೆ. ದರ್ಶನ್ಗೆ ಯಾವಾಗ ಆಪರೇಷನ್ ಮಾಡ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಬೆನ್ನು ನೋವಿರುವ ಕಾರಣ ಡಿಸ್ಕ್ ಆಪರೇಷನ್ ಮಾಡ್ತಾರಾ ಅಥವಾ ಬೆನ್ನು ಮೂಳೆಗೆ ರಾಡ್ ಅಳವಡಿಕೆ ಮಾಡೋ ಆಪರೇಷನ್ ಮಾಡ್ತಾರಾ ಎಂಬುದನ್ನ ನಿರ್ಧಾರವಾಗಿಲ್ಲ. ಇನ್ನು ಈ ಮಧ್ಯೆ ಹೈಕೋರ್ಟ್ ನಲ್ಲಿ ಡಿ ಗ್ಯಾಂಗ್ ನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಯಿತು. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 8 ಆರೋಪಿಗಳ ಬೇಲ್ ಅರ್ಜಿ ವಿಚಾರಣೆ ನಡೆಯಿತು. ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು. ವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿದ್ರು. ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಯುಐ ಸಿನಿಮಾ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗಲಿದೆ. ಈ ಮಧ್ಯೆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಯುಐ ಟೀಮ್ ಜೊತೆಗೆ ಉಪೇಂದ್ರ ಭೇಟಿ ಕೊಟ್ಟಿದ್ರು. ಯುಐ ವಾರ್ನರ್ಗೆ ಅಭಿಮಾನಿಗಳಿಂದ ಸಖತ್ ರೆಸ್ಪಾನ್ಸ್ ಸಿಕ್ಕ ಬೆನ್ನಲ್ಲೇ ಸಿನಿಮಾ ರಿಲೀಸ್ಗೂ ಮುನ್ನ ಉಪೇಂದ್ರ ಶಕ್ತಿ ದೇವತೆ ದುರ್ಗಾಪರಮೇಶ್ವರಿ ದೇವಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಕೆಲಕಾಲ ದೇವಸ್ಥಾನದಲ್ಲಿ ಸಮಯವನ್ನ ಕಳೆದ್ರು. ನಂತರ ಉಪೇಂದ್ರ ಅಂಡ್ ಟೀಮ್ ಕೊರಗಜ್ಜ ದೈವದ ದರ್ಶನವನ್ನ ಪಡೆದಿದ್ದಾರೆ. ಈ ವೇಳೆ ಉಪೇಂದ್ರ ಜೊತೆಗೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ರು. ಉಪೇಂದ್ರ ಜೊತೆಗೆ ನಿರ್ಮಾಪಕ ಕೆಪಿ ಶ್ರೀಕಾಂತ್, ಲಹರಿ ವೇಲು ಹಾಗೂ ನವೀನ್ ಮನೋಹರನ್ ಕೂಡ ದೇವರ ದರ್ಶನವನ್ನ ಪಡೆದುಕೊಂಡ್ರು. 2040ರ ಭವಿಷ್ಯದ ಅಸಲಿ ಕತೆ ಹೇಳಲು ಯುಐ ಸಿನಿಮಾದಲ್ಲಿ ಉಪೇಂದ್ರಗೆ ಕೊಡಗಿನ ಕುವರಿ ರಿಶ್ಮಾ ನಾಣಯ್ಯ ಜೋಡಿಯಾಗಿದ್ದಾರೆ. ಆ ಟೈಟ್ಲ್ ಎಷ್ಟು ಇಷ್ಟ ಆಗಿದೆ ನಿಮಗೆ ಅಂದರೆ, ಎಷ್ಟು ಅದರೊಳಗೆ ಟೈಟ್ಲ್ ಹುಡುಕಿದ್ದೀರಾ ನೋಡಿ. ಅದಕ್ಕೆ ನಾನು ಈ ಥರ ಟೈಟ್ಲ್ ಹೇಳೋದು. ನಾವೆಲ್ಲ ಕಲ್ತಿರೋದು ಹೆಂಗೆ ಅಂದರೆ ಅನ್ಕೊಂಡೆ ನಮ್ಮ ತಲೆಯಲ್ಲಿ ಏನು ಬರುತ್ತೆ, ಆಪಲ್. ಸೊ ಫಾರ್ಗೆ ಒಂದಷ್ಟು ವರ್ಡ್ಸ್ ಹೇಳಿ ಅಂತ ನಮ್ಗೆ ಏನಾರ ಕಲ್ಸ್ಬಿಟ್ಟಿದ್ರೆ ನಾವು 10 ಯೋಚನೆ ಮಾಡ್ತಾ ಇದ್ವಿ. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಅಂದರೆ ಒಂದು ಟೈಟ್ಲು 10 ಯೋಚನೆ ಮಾಡಿಸುತ್ತೆ ಅನ್ನೋದು ಭಾಳ ಭಾಳ ಮುಖ್ಯ. ಯುಐ ಸಿನಿಮಾ ಈ ತಿಂಗಳು 20ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಸರ್. 5 ಭಾಷೆಗಳಲ್ಲಿ ಥ್ರೂಔಟ್ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಭಾಳ ಕಷ್ಟಪಟ್ಟು ಎಲ್ಲರೂ ಸಿನಿಮಾ ಮಾಡಿದ್ದಾರೆ. ಭಾಳ ಅದ್ದೂರಿಯಾಗಿ ಮೂಡಿ ಬಂದಿದೆ ಸಿನಿಮಾ. ಹಾಡುಗಳು ತಮ್ಮೆಲ್ಲ ಸಹಕಾರದಿಂದ ಹಾಡುಗಳು ಹಿಟ್ ಆಗಿದೆ. ನಿನ್ನೆ ಏನು ಟೀಸರ್ ರಿಲೀಸ್ ಮಾಡುವ ಅದು ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋನಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಹೊರಬಂದಿದ್ದಾರೆ. ವಂಚನೆ ಕೇಸ್ ಹಿನ್ನೆಲೆಯಲ್ಲಿ ಇವತ್ತು ಎಸಿಎಂಎಂ ಕೋರ್ಟ್ ಮುಂದೆ ಚೈತ್ರಾ ಹಾಜರಾಗಿದ್ರು. ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ 5 ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಎದುರಿಸ್ತಾ ಇರುವ ಚೈತ್ರಾಗೆ ವಾರೆಂಟ್ ಜಾರಿಯಾಗಿತ್ತು. ಹೀಗಾಗಿ ಬಿಗ್ ಬಾಸ್ನಿಂದ ಹೊರಬಂದು ಎಸಿಎಂಎಂ ನ್ಯಾಯಾಲಯದ ಜಡ್ಜ್ ಮುಂದೆ ಹಾಜರಾದ್ರು. ಚೈತ್ರಾ, ಶ್ರೀಕಾಂತ್ ಸೇರಿದಂತೆ 3 ಕೋರ್ಟ್ಗೆ ಬಂದಿದ್ರು. ನ್ಯಾಯಾಧೀಶರು 2025ರ ಜನವರಿ 13ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಉದ್ಯಮಿ ಗೋವಿಂದ ಪೂಜಾರಿಗೆ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಚೈತ್ರಾ ಅಂಡ್ ಟೀಮ್ 5 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಅಂತ ಹೇಳಿ ಅರೆಸ್ಟ್ ಆಗಿದ್ರು. ಈ ಹಿಂದೆ ದೊಡ್ಡಮನೆಯಿಂದ ಹುಲಿ ಉಗುರು ಧರಿಸಿದ ಆರೋಪದಲ್ಲಿ ವರ್ತೂರು ಸಂತೋಷ್ 1 ವಾರ ಜೈಲನ್ನು ಅನುಭವಿಸಿದ್ರು. ಬ್ರಹ್ಮಗಂಟು ಧಾರಾವಾಹಿಯ ಮೂಲಕ ಖ್ಯಾತಿ ಪಡೆದಿದ್ದ ನಟಿ ಶೋಭಿತಾ ಶಿವಣ್ಣ ಹೈದರಾಬಾದ್ನ ಶ್ರೀರಾಮನಗರ ಕಾಲೋನಿಯಲ್ಲಿರುವ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಇಂದು ಶೋಭಿತಾ ಮೃತದೇಹವನ್ನ ಹುಟ್ಟೂರಾದ ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಿನ ಹೆರೂರು ಗ್ರಾಮಕ್ಕೆ ತರಲಾಯಿತು. ಶೋಭಿತಾ ನಿವಾಸದೆದುರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮನೆ ಮಗಳು ಶೋಭಿತಾ ಮೃತದೇಹ ನೋಡುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಶೋಭಿತಾ ಅವರು ತಾಯಿ, 3 ಸಹೋದರಿಯರು ಹಾಗೂ ಓರ್ವ ಸಹೋದರನನ್ನ ಅಗಲಿದ್ದು ಹುಟ್ಟೂರು ಹೆರೂರು ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಇನ್ನು ನಿನ್ನೆಯಷ್ಟೇ ಶೋಭಿತಾ ಡೆತ್ ನೋಟ್ ಸಿಕ್ಕಿತ್ತು. ಕನ್ನಡಿಗರ ಹೆಮ್ಮೆಯ ಕೆಎಂಎಫ್ ಬ್ರಾಂಡ್ ರಾಜಧಾನಿ ದೆಹಲಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆ. ಕಳೆದ ತಿಂಗಳ 11ರಂದು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಸದ್ಯ ಪ್ರತಿನಿತ್ಯ 11,000 ಲೀಟರ್ ನಂದಿನಿ ಹಾಲು ಮಾರಾಟವಾಗುತ್ತಿದ್ದು, ಉತ್ತಮ ರೆಸ್ಪಾನ್ಸ್ ಬರೋ ಸಂದರ್ಭದಲ್ಲಿಯೇ ದೆಹಲಿ ಮಾರುಕಟ್ಟೆಯಲ್ಲಿ ಬೇರೆ ಕಂಪನಿಗಳು ನಂದಿನಿ ಹಾಲು ವಿತರಣೆಗೆ ತೊಡಕು ಮಾಡುತ್ತಿದ್ದಾರೆ ಅಂತ ಕೆಎಂಎಫ್ ಮಾಜಿ ಎಂಡಿ ಜಗದೀಶ್ ಆರೋಪಿಸಿದ್ದಾರೆ. ನಂದಿನಿ ಹಾಲಿನ ಪೋಸ್ಟರ್ಗಳನ್ನು ಹರಿದು ಸುಟ್ಟು ಹಾಕೋದು, ನಂದಿನಿ ಹಾಲಿನ ಪಾಕೆಟ್ಗಳಲ್ಲಿ ಕಟ್ ಮಾಡೋದು, ಹಾಲಿನ ಪಾಕೆಟ್ಗಳನ್ನು ಟ್ರೇಗಳಿಂದ ಕದಿಯೋದು ಮಾಡ್ತಿದ್ದಾರೆ.
ಮಾಡಿದ್ದಾರಂತೆ. ಇಂತಹ ಅಹಿತಕರ ಘಟನೆ ಬಗ್ಗೆ ವಿತರಕರಿಗೆ ಕೆಎಂಎಫ್ನಿಂದ ಜಾಗೃತಿ ಮೂಡಿಸಲಾಗ್ತಿದೆ. ಒಂದು ಹಾಲ್ ಪ್ಯಾಕೆಟ್ಸ್ ಅನ್ನ ಎತ್ಕೊಂಡು ಹೋಗುವಂಥದ್ದು ಅಥವಾ ನಮ್ಮ ಒಂದು ಪೋಸ್ಟರ್ಸ್ ಅನ್ನ ಸುಟ್ಟು ಹಾಕುವಂಥದ್ದು, ಈ ರೀತಿಯಾಗಿ ಹಲವಾರು ಇನ್ಸಿಡೆಂಟ್ಸ್ ಅನ್ನ ನಾವು ನೋಡಿದೀವಿ. ಸೊ ಆದ್ರೆ ಅದಕ್ಕೆ ನಾವು ಎದೆ ಗುಂತಾ ಇಲ್ಲ, ಯಾಕಂದ್ರೆ ನಮ್ಮ ಗುಣಮಟ್ಟ ಮತ್ತೆ ರುಚಿಯ ಮೇಲೆ ನಮಗೆ ಅತ್ಯಂತ ನಂಬಿಕೆ ಇದೆ. ಹಾಗಾಗಿ ನಾವು ಗ್ರಾಹಕರಿಗೆ ಅದನ್ನ ನಾವು ಕೊಡ್ತಾನೆ ಇದೀವಿ. ಕಾಂಪಿಟೇಟರ್ಸ್ ಯಾವ ತರ ಮಾಡ್ತಾರೆ ಅದ್ರ ಬಗ್ಗೆ ನಾವು ಅಲರ್ಟ್ ಆಗಿದ್ದೀವಿ. ಡಿಸ್ಟ್ರಿಬ್ಯೂಟರ್ಸ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಕಳೆದ 2 ತಿಂಗಳ ಹಿಂದಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ನಗರದಾದ್ಯಂತ ಡೆಡ್ಲೈನ್ ಹಾಕೊಂಡು ಕಾಲಿಗೆ ಚಕ್ರ ಕಟ್ಟಿಕೊಂಡು ಬಿಬಿಎಂಪಿ ಅಧಿಕಾರಿಗಳು ನಗರದ ಪ್ರಮುಖ ರಸ್ತೆಗಳ ಗುಂಡಿ ಮುಚ್ಚಿದ್ರು. ಆದರೆ ಅವರು ಮುಚ್ಚಿದ್ದ ಗುಂಡಿಗಳ ಬಣ್ಣವನ್ನ 2 ದಿನದಿಂದ ಸುರಿಯುತ್ತಿರುವ ಸಾಧಾರಣ ಮಳೆ ತೊಳೆದು ಹಾಕಿದೆ. ಮುಚ್ಚಿದ್ದ ಗುಂಡಿಗಳೆಲ್ಲ ಮತ್ತೆ ಬಾಯಿ ತೆರೆದು ಕುಳಿತಿದ್ದು ರಸ್ತೆಗಳೆಲ್ಲ ಈ ಹಿಂದಿನ ಸ್ಥಿತಿಗೆ ಮರಳಿವೆ. ಫೆಂಗಲ್ ಎಫೆಕ್ಟ್ನಿಂದ ಸುರಿದ ಸಾಧಾರಣ ಮಳೆಗೆ ಮತ್ತೆ ನಗರದ ಪ್ರಮುಖ ರಸ್ತೆಗಳು ಗುಂಡಿಮಯವಾಗಿದ್ದು ಸವಾರರು ಜೀವ ಕೈಯಲ್ಲಿಡಿದು ಓಡಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಇದು ಮೈಸೂರು ಮುಖ್ಯ ರಸ್ತೆ. ನಿಜಕ್ಕೂ ಕೂಡ ಈ ರಸ್ತೆಗಳಲ್ಲೂ ಕೂಡ ಡಾಂಬರೀಕರಣವನ್ನ ಹೊಸದಾಗಿ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಅದೆಲ್ಲವೂ ಕೂಡ ಆದ ಬಳಿಕವೂ ಈಗ ಮಳೆಗೆ ಸಂಪೂರ್ಣವಾಗಿ ಕಿತ್ತು ಬಂದು ದೊಡ್ಡ ದೊಡ್ಡ ಗುಂಡಿಗಳಾಗಿ ಮಾರ್ಪಟ್ಟಿದೆ. ಸದ್ಯ ಈ ರಸ್ತೆ ಸಾಮಾನ್ಯವಾಗಿ ಅತಿ ಹೆಚ್ಚು ವಾಹನಗಳು ಓಡಾಟ ಮಾಡುವ ನಗರದ ರಸ್ತೆಗಳಲ್ಲಿ ಈ ರಸ್ತೆ ಕೂಡ ಒಂದು. ಹೆಂಡತಿಗೆ ತಾಳಿ ಕೊಡಿಸಲು ಬ್ಯಾಂಕ್ ಸಿಬ್ಬಂದಿಯೋರ್ವ ಎಟಿಎಂಗೆ ಕನ್ನ ಹಾಕಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ಸಿಬ್ಬಂದಿ ಕೃಷ್ಣ ಸುರೇಶ್ ಎಂಬಾತ ಎಟಿಎಂನಲ್ಲಿ 8 ಲಕ್ಷ ಕದ್ದು ಎಸ್ಕೇಪ್ ಆಗಿದ್ದ. ಎಟಿಎಂಗೆ ಹಣ ಹಾಕುವ ಕೆಲಸ ಮಾಡ್ತಿದ್ದ ಕೃಷ್ಣ ಸುರೇಶ್ ತನ್ನ ಬಳಿಯೇ ಎಟಿಎಂ ಮಷಿನ್ ಕೀ ಇಟ್ಕೊಳ್ತಿದ್ದ. ಟೀಮ್ ಜೊತೆ ಬಂದು ಹಣ ಹಾಕಿ ಸಂಜೆ ಒಬ್ಬನೇ ಬಂದು ಕಳ್ಳತನ ಮಾಡಿದ್ದ. ಸಿಸಿಟಿವಿ ಪರಿಶೀಲನೆ ವೇಳೆ 2 ದಿನಗಳ ಬಳಿಕ ಕಳ್ಳತನದ ಕೃತ್ಯ ಕಂಡು ಶಾಕ್ ಆದ ಸಿಬ್ಬಂದಿ ಮಾರ್ಕೆಟ್ ಠಾಣಾ ಪೊಲೀಸರಿಗೆ ದೂರು ನೀಡಿದ್ರು. ಸದ್ಯ ಮಾರ್ಕೆಟ್ ಠಾಣಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 1 ಮಂಗಳಸೂತ್ರ, ಚಿನ್ನದ ಸರ, 7 ಲಕ್ಷ ರೂಪಾಯಿ ನಗದು ಜಪ್ತಿ ಮಾಡಿಕೊಳ್ಳಲಾಗಿದೆ.